ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೋ. ಎಲ್ಲಿ ಹೋಗಿದ್ದೆ? ಮಾವ, ಯಾರಿಗೆ ಕೇಳ್ತಿದ್ದೀರಾ? ಅರ್ಚನೆಗೆ. ದೀಪ ಅವ್ರ ಊರಿಗೆ ಹೋಗಿದ್ದೆ. ಯಾರನ್ನ ಕೇಳಿ ಹೋಗಿದ್ದೆ? ಹೋಗ್ಬೇಕು ಅನ್ನಿಸ್ತು, ಹೋದೆ. ಯಾಕೆ ಮಾವ, ಏನಾಯ್ತು? ನೀನ್ ಮಾತಾಡ್ಬೇಡಮ್ಮ ದೀಪ. ಅಲ್ಲಮ್ಮ ಅರ್ಚನಾ, ಇಷ್ಟು ದಿನ ನೀನೊಬ್ಳು ಜವಾಬ್ದಾರಿ ಇರೋಳು, ಮನೆಯವ್ರ ಬಗ್ಗೆ ಎಲ್ಲ ಗೌರವ ಇರೋಳು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿನಗೆ ಒಳ್ಳೇದು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರೋ ಸೌಂದರ್ಯ ಮೇಲೆ ನಿನಗೆ ಯಾಕಮ್ಮ ಅಷ್ಟೊಂದು ಕೋಪ, ದ್ವೇಷ? ನಾನು ಯಾರ ಮೇಲೂ ದ್ವೇಷ ಸಾಧಿಸ್ತಿಲ್ಲ ಅಪ್ಪ. ನನ್ನ ಪಾಡಿಗೆ ನಾನಿದ್ದೀನಿ. ದ್ವೇಷ ಇಲ್ಲ ಅಂದ್ಮೇಲೆ ಮದುವೆ ಮಾತುಕತೆಗೆ ಸೌಂದರ್ಯ ಒಳ್ಳೆ ಕಡೆ ಸಂಬಂಧ ನೋಡಿ ಅವ್ರನ್ನ ಮನೆಗೆ ಬರೋಕ್ ಹೇಳಿದ್ರೆ ನೀನು ಮನೇಲಿ ಇರ್ಬೇಕಿತ್ತು ತಾನೆ? ಅದನ್ನು ಬಿಟ್ಟು ಮನೆ ಬಿಟ್ಟು ಯಾಕೆ ಹೋದೆ? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಫೋನ್ ಟ್ರೈ ಮಾಡಿದ್ರೆ ನಾಟ್ ರೀಚೇಬಲ್ ಬೇರೆ. ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೋದೆ. ಅದನ್ನ ಮೊದಲೇ ಹೇಳ್ಬೇಕಿತ್ತು ತಾನೆ? ಬಂದವರು ಪಾಪ ಸೌಂದರ್ಯ ಹಂಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಅವಳಾಗಿದ್ದಕ್ಕೆ ಅವ್ರ ಮುಂದೆ ಏನು ಮಾತಾಡದೆ ಸುಮ್ಮನೆ ಇದ್ಲು. ನಿನಗೆ ಇದೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವ್ರ ಬಲವಂತಕ್ಕೋಸ್ಕರ ನನ್ನ ಮದುವೆ ಆಗೋದಕ್ಕೆ ಆಗಲ್ಲ ಅಪ್ಪ. ಅದನ್ನ ನಾನು ಅವ್ರಿಗೂ ಹೇಳಿದ್ದೀನಿ. ಅವ್ರು ಕರೆಸ್ತೀನಿ, ಮನೇಲಿರು ಅಂದ್ರು. ನಾನು ಹೇಗಿರ್ಲಿ? ನಾನು ಯಾರಿಗೂ ತೊಂದರೆ ಕೊಡದೆ ನನ್ನ ಪಾಡಿಗೆ ನಾನಿದ್ದೀನಿ. ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ಹೇಳಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಅಚ್ಚು, ಏನಾಗಿದೆ ನಿನಗೆ? ಮನೆ ಬಿಟ್ಟು ಹೋಗಂತ ಯಾರು ಹೇಳಿದ್ರು? ಈಗ ನನಗಿಷ್ಟ ಬಂದಂಗೆ ಬದುಕೋ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿರ್ಬೇಕು ಚಿರು? ಸರಿ, ನಿನ್ಗೆ ಹೆಂಗ್ ಬೇಕಂಗಿರೋ. ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಇದು ನಿನ್ ಮನೆ ಕಣೆ. ನನ್ನ ನೀನಾದರೂ ಅರ್ಥ ಮಾಡ್ಕೊಂಡಿದ್ಯಲ್ಲ, ಥ್ಯಾಂಕ್ಸ್ ಚಿರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.